ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೆಂಗಿದ್ದಿ? ಆರಾಮಿದ್ರ? ಎಲ್ಲರಿಗೂ ಶುಭೋದಯ. ಇವತ್ತು ನಮ್ಮ ಮನೆ ತೋಟದ್ದು ಕಳೆ ತೆಗೆಯೋದು 2ನೇ ದಿನ. ಇವತ್ತಿನ ವಿಡಿಯೋದ ವಿಶೇಷತೆ ಅಂದರೆ ಹಾಡು ಮತ್ತು ಮಾತುಕತೆ, ಹಾಗೆ ಸ್ವಲ್ಪ ತಮಾಷೆ ಇದೆಲ್ಲ ಇದ್ದು. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಕ್ಕ. ಬೆಳಿಗ್ಗೆ 9 ಗಂಟೆಗೆ ನಮ್ಮ ಮನೆಗೆ ಬಂದ. ಎಲ್ಲ ಅವ್ರವ್ರ ಮನೆಯಲ್ಲಿ ತಿಂಡಿ ತಿಂದು ಕೆಲಸ ಮುಗಿಸ್ಕೊಂಡು ಬಂದ. ಇಲ್ಲೆಲ್ಲ ಕಳೆ ತೆಗಿಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಂಗಿ ಎಲ್ಲ ಫುಲ್ ಕೈ ಶರ್ಟ್ ಎಲ್ಲ ಹಾಕಿ ನೋಡಿ, ತೋಟಕ್ಕೆಲ್ಲ ಹೋಗ್ಲಿಕ್ಕೆ ಎಷ್ಟು ಚಂದ ಮಾಡಿ ರೆಡಿ ಆಗ್ತಾ ಇದ್ದಾರೆ ಇವರೆಲ್ಲವ. ಮತ್ತೆ ಇದೊಂದು ಎಣ್ಣೆ ಹಚ್ಕೊಳ್ತಾ ಇದ್ದಾರೆ, ಸೊಳ್ಳೆ ಬರಬಾರ್ದು ಅಂತೇಳಿ. ಹಾಗೆ ತೋಟಕ್ಕೆ ಹೋಗಿ ಇವತ್ತಿನ ಕೆಲಸ ಶುರು ಮಾಡ್ದ. 10:30 ಆದಮೇಲೆ ಅವಕ್ಕೆ ಚಹಾ ರೆಡಿ ಮಾಡುವಳಿ ನಾನು ಮನೆಗೆ ಬಂದೆ. ಹಾಗೆ ಅವಕ್ಕೆ ಚಹಾ ಕುಡ್ಕೊಂಡು ಕವಳ ಹಾಕಿದೆ. ಕವಳ ಹಾಕಲೆ ಅಡಿಕೆ ಸುಣ್ಣ ಎಲೆ ಸುಣ್ಣ ಬೈಲಕ್ಕೆ ಕವಳ ಹಾಕುದು ಹೆಂಗಂತ ಗೊತ್ತಾಗಬೇಕದು. ಮಂಗಳಕ್ಕೆ ಬೈಗೆ ಈಗ ಸುಮ್ಮನೆ ಅದು ಅರ್ಧ ಬಾಯಿ ಹಾಕೊಂಡು ಇಲ್ಲಿ ನೋಡಿ ನೋಡ್ಲೇ ಇಲ್ಲ ನೋಡಿ. ಕವಳ ಹಾಕಲೆಲ್ಲ ಎಲೆ ಬಳ್ಳಿನೇ ಹರ್ಕ ಬಂದಿದ್ದು. ನಿಮ್ದೆಲ್ಲ ಕವಳಕ್ಕಾಯ್ತಾ? ನೀ ಕವಳ ಹಾಕುದಿಲ್ಲ? ನಾನು ಅವರಿಗೆ ಚಹಾ ತಿಂಡಿ ಎಲ್ಲ ಮಾಡಿಕೊಟ್ಕೊಂಡು ಕವಳ ಎಲ್ಲ ಅವಕ್ಕೆ ಹಾಕಾದ್ಮೇಲೆ ಅವು ತೋಟಕ್ಕೆ ಹೋದ. ಹಾಗೆ ನಾನು ಒಳಗೆ ಬಂದೆ. ಹುರುಳಿಕಾಳು ಹುಡಿ ಮಾಡಿದೆ. ತರಕಾರಿ ಮನೇಲಿ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಮನೇಲಿ ಹುರುಳಿಕಾಳು ಸ್ವಲ್ಪ ಇತ್ತು. ಹುರುಳಿಕಾಳು ಹುಳಿ ಮಾಡಿದೆ. ಅಡುಗೆ ಎಲ್ಲ ಮಾಡಿದ್ದಕ್ಕೆ ಮತ್ತೆ ನಾ ತೋಟಕ್ಕೆ ಹೋದೆ. ನಾನು ಯಾವತ್ತೂ ಮನೆಗಿಂತ ತೋಟದಲ್ಲಿ ಇರೋದೇ ಜಾಸ್ತಿ. ಆ ತೋಟಕ್ಕೆ ಹೋಗೋದು ಅಂದರೆ ನನಗೆ ರಾಶಿ ಖುಷಿ. ಹಾಗಾಗಿ ಅದು ಈ ಕೆಲಸವೆಲ್ಲ ಬಂದಂತೂ ಜಾಸ್ತಿ ಟೈಮು ನಾನು ತೋಟದಲ್ಲೇ ಇರೋದಲ್ಲ. ಇವರೆಲ್ಲ ನಮ್ಮ ಹಳ್ಳಿ ಪ್ರತಿಭೆಯರು. ಯಾವ ಕೆಲಸಕ್ಕಾದರೂ ಸರಿ, ಹಾಡು ಹೇಳೋದು ಸರಿ, ಮತ್ತು ಕೆಲಸಕ್ಕೂ ಸರಿ, ಎಲ್ಲ ಕೆಲಸಕ್ಕೂ ಸರಿ. ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ನನಗೆ ಗುರಿಯಿಲ್ಲ ಎಲೆಬಾಲೆ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಮಾಲೆ ಮಲ್ಲಕ್ಕಿ ಬೀಳು, ಸೀಗೆ ಎಡ್ಡಕ್ಕಿ ಬೀಳು, ಮಾಲೆ ಮಲ್ಲಕ್ಕಿ ಬೀಳು, ಸೀಗೆ ಎಡ್ಡಕ್ಕಿ ಬೀಳು, ನಟ ನಡ ಮೇಲೆ ನೀ ಹೋಗು ಬಳೆಗಾರ, ಅಲ್ಲೇ ಕಾಣೆನ್ನ ತವರೂರು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಂತವರೂರ. ಆನೆ ಆಡುತ್ತವೆ, ಗಾಣ ತಿರುಗುತ್ತವೆ, ಆನೆ ಆಡುತ್ತವೆ, ಗಾಣ ತಿರುಗುತ್ತವೆ, ನವಿಲು ಸಾರಂಗ ಕುಣಿತಾವೆ ಬಳೆಗಾರ, ನವಿಲು ಸಾರಂಗ ಕುಣಿತಾವೆ ಬಳೆಗಾರ, ಅಲ್ಲೇಗುದೆನ್ನ ತವರೂರು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಂತವರೂರ.
ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣು ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣು ಈ ಭಾಗ್ಯದ ಬಳೆಗಾರ ಹಾಡಂತೂ ಎಷ್ಟು ಚಂದಿದ್ದು ಅಂದರೆ, ಹಾಗೆ ಅವಳ ಧ್ವನಿನೂ ಅಷ್ಟೇ ಚಂದ ಇದ್ದು, ಅಷ್ಟು ಚಂದ ಮಾಡಿ ಹಾಡು ಹೇಳಿದ್ದು. ಮತ್ತು ಈ ಹಾಡು ಹಾಗೆ ನನಗಂತೂ ಈ ಹಾಡು ಕೇಳ್ತಾ ಇದ್ದರೆ ಸೀದಾ ನಾನು ನನ್ನ ಅಪ್ಪನ ಮನೆಗೆ ನಡೀತೆ, ಅಷ್ಟು ನನಗಿಷ್ಟವಾದ ಹಾಡು. ಈ ಹಾಡನ್ನು ಕೇಳ್ತಾ ಇದ್ದರೆ ಹೆಚ್ಚಾಗಿ ಎಲ್ಲ ನನ್ನ ಸಹೋದರಿಯರಿಗೂ ಮನಸ್ಸಿಗೂ ಅಪ್ಪನ ಮನೆಗೆ ಹೋದಷ್ಟೇ ಖುಷಿ ಆಗ್ತು ಅನ್ನಿಸ್ತು. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಮುತ್ತೈದೆಯಲ್ಲ ಹೆಣ್ಣೆ ತೋರು ಬಾ ನನ್ನ ತವರೂರ ಮುತ್ತೈದೆಯಲ್ಲ ಹೆಣ್ಣೆ ತೋರು ಬಾ ನನ್ನ ತವರೂರ. ಇದು ನೋಡಿ ಎಷ್ಟು ಚಂದ ಮಾಡಿ ಹಾಡು ಹೇಳಿದ್ದು, ನಮ್ಮ ಹಳ್ಳಿಯ ಪ್ರತಿಭೆ. ನಮ್ಮ ಹಳ್ಳಿಯ ಮಹಿಳೆಯರು ಬರೀ ಕಳೆ ತೆಗೆಯುವುದು ಈ ಕೆಲಸದಲ್ಲಿ ಮಾತ್ರ ಅಲ್ಲ, ಹಾಗೆ ಹಾಡು ಹೇಳೋದ್ರಲ್ಲೂ ಸುಂದರವಾದ ಧ್ವನಿನೂ ಅಷ್ಟು ಚಂದನೇ ಇದ್ದು ಎಲ್ಲ ಕೆಲಸದಲ್ಲೂ ಮುಂದಿದ್ದ ನಮ್ಮ ಹಳ್ಳಿ ಮಹಿಳೆಯರು. ಜೀನಾವ ಬಿಗಿಸಿವ್ನಿ ಕುದುರೇನ ತಂದಿವ್ನಿ ಜೀನಾವ ಬಿಗಿಸಿವ್ನಿ ಬರಬೇಕು ತಂಗಿನಿ ಮದುವೆಗೆ ಬರಬೇಕು ತಂಗಿನಿ ಮದುವೆಗೆ ಕುದುರೇನ ತಂದಿವ್ನಿ ಜೀನಾವ ಬಿಗಿಸಿವ್ನಿ ಬರಬೇಕು ತಂಗಿನಿ ಮದುವೆಗೆ ಮೊಳೆರಾಯ ಬಂದೈತೆ ಹೊಳೆಯಾರ ತುಂಬೈತೆ ಹೆಂಗೆ ಬರಲಣ್ಣ ಮದುವೆಗೆ ಮೊಳೆಯಾರೇ ಬಂದೈತೆ ಹೊಳೆಯಾಗ ತುಂಬೈತೆ ಹೆಂಗೆ ಬರಲಣ್ಣ ಮದುವೆಗೆ ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಗಿ ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಗಿ ಜೋಕೆಯಿಂದಲೇ ಅದು ಹೊಡಿರಿ ಆಗಲಿ ಹೇಳಿ ಹೊಡಿರಿ ಮತ್ತು ವರ್ಷ ಬರಬೇಕು ತಂಗಿ ಮದುವೆಗೆ ಮಳೆಯಾರೆ ಬಂದಿತ್ತ ಹೊಳೆಯಾರೆ ತುಂಬಿತ್ತ ಹಂಗ ಬರಲಣ್ಣ ಮದುವೆಗೆ ಚಿನ್ನದ ಚಿನ್ನದ ಹರಿಗೋಲ್ಗೆ ರನ್ನಾದ ಹುಟ್ಟಾಗಿ ಜೋಕೆಯನ್ನ ಕರೆದೈವೆ ಕುಮಾರನಿನ್ನ ತಂಗಿ ಬಂದಾರೆ ಬಂದೀನಿ ಮನದಾಗ ನಿಂದೀನಿ ಹಿಂಗಾಗಿ ದಾರಿ ಎರೆದೇರಿ ಕುದುರೇನ ತಂದೀನಿ ಜೀನಾವ ಬಿಗಿ ಬರಬೇಕು ತಂಗಿ ಮದುವೆ. ನನಗಂತೂ ಈ ಹಾಡೆಲ್ಲ ತುಂಬಾ ಇಷ್ಟ, ನಿಂಗೂ ಕೆಲವೂ ಇಷ್ಟ ಆಯಿತು ಅಂದ್ಕೊಂಡಿದ್ದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ. ಅಮ್ಮ ನಿಮ್ಮ ಹೆಸರು ಮುಂದು ಮತ್ತಿದ್ದು ನೋಡಿ ತಲೆನೇ ಎತ್ತುದಿಲ್ಲ ಅವರು. ನಿಮ್ಮ ಹೆಸರು ಹೇಳಿ. ಹಾಂ ವಿದ್ಯಾ ಎಸ್ ಪಟ್ಗಾರ್. ವಿದ್ಯಾ ಎಸ್ ಪಟ್ಗಾರ್. ಹಾಂ ಮನೆಯಲ್ಲಿ ಯಾರ್ಯಾರಿದ್ದ? ಮನೇಲೇ ಇದ್ದು ಒಂದು ಮಾಡಿ ಒಂದು ಕೂಸು. ಮದುವೆ ಇದ್ದ ಮನೆಯವರು? ಹೌದು. ಇಲ್ಲ, ಕೂಸುದ ಮದುವೆ ಆಗಿಲ್ಲ, ಸೆಕೆಂಡ್ ಇಯರ್ ಅಷ್ಟೇ. ಓ, ಕಾಲೇಜಿಗೆ ಹೋಗ್ತಾ? ಸೆಕೆಂಡ್ ಇಯರ್ ಮುಗೀತು, ನರ್ಸ್ ಕೋರ್ಸ್ ಮಾಡಬೇಕಂತ ಇದ್ದಾರೆ. ಓ ಹೌದಾ. ಸೀಟ್ ಎಲ್ಲಾದರೂ ಬೇಕಾದರೆ ಹೇಳ್ರಿ. ಹಾಂ ಅಡ್ಡಿಲ್ಲ ಹೇಳ್ತೆ. ನೋಡ್ಬೇಕು, ಸಿಗೋದು ಗೌರ್ಮೆಂಟ್ ಸೀಟೇ ಸಿಗ್ತದೆ. 89 ಮಾಡಿ. ಸಿಗ್ತದೆ ಅದಕ್ಕೆಲ್ಲ. ನಿಮ್ಮ ಯಜಮಾನ್ರಂತ ಕೆಲಸ ಮಾಡ್ತಾರೆ? ಅವರು ಅಡಿಕೆ ಕೊಯ್ಲು ಮಾಡ್ತಾರೆ, ಮದ್ದು ಹೊಡಿತಾರೆ, ತೆಂಗಿನಕಾಯಿ ಕೊಯ್ಲು ಮಾಡ್ತಾರೆ. ಓಹೋ, ಕಾಯಿ ಕೊಯ್ಯೋರು. ಹಾಂ,
ಮತ್ತು ಕೂಲಿ ಕೆಲಸನ ಬಾಕಿ ಕೆಲಸನ ಮಾಡ್ತಾರೆ. ಹ್ಞೂ ಬಾವಿ ಕೆಲಸ ಮಾಡ್ತಾರೆ. ಹ್ಞೂ ಆಮೇಲೆ ಹ್ಞೂ ಆಮೇಲೆ ಮನೇಲು ದನ ಕೆಲಸ ಮಾಡ್ತಾರೆ. ಹ್ಞೂ ದನ ಎಲ್ಲ ಇದ್ದ? ಹಾಂ, ಸ್ವಲ್ಪ ಎಷ್ಟು ದನ ಎರಡು ಇದ್ದು? ಎರಡು. ಹಾಲು ಕರೀತಾ? ಇಲ್ಲ, ಕೆರೆ ಇದ್ದಿಲ್ಲ. ಗೊಬ್ಬರಕ್ಕೆ? ಹಾಂ, ತೋಟ ಸ್ವಲ್ಪ ಇದೆ. ತೋಟ ಎಲ್ಲ ಇದ್ದ? ಎಷ್ಟಿದ್ದು? ಒಂದು ಸ್ವಲ್ಪ 1 ಎಕರೆ. 1 ಎಕರೆ. 1 ಎಕರೆ ಆಗೋದಿಲ್ಲ, ಎಲ್ಲದು ಸೇರಿ 1 ಎಕರೆ ಆಗುತ್ತೆ. ಬಾವದೆಲ್ಲ ಸೇರಿ. ಎಕರೆಯಲ್ಲಿ ಪಾಲಿದ್ದ? ನಿಮ್ದು ಒಂದೇಯ? ನಮ್ದು ಒಂದೇ ಅಲ್ಲ, 3 ಮಂದಿ ಪಾಲು. ಅವೆಲ್ಲ ಸಪ್ರೇಟ್ ಇದ್ವಾ? ಸಪ್ರೇಟ್ ಇದ್ದರು. ತೋಟದಲ್ಲೇ ಬೇರೆ ಬೇರೆ ಮಾಡಿದ್ರು, ಡಿವೈಡ್ ಮಾಡ್ಕೊಂಡ್ರು. ಮತ್ತೇನಾದರೂ ಹೇಳಬೇಕಾ ಮಾಹಿತಿ? ಹೇಳಿ. ರೇತಿ ಕಳ್ಸಿ ಹೋಗ್ತೀವಿ. ಆಮೇಲೆ ಸೆಂಟ್ರಿಗೆ ಕೆಲಸ, ಕಂಬ ಹರ್ಲಿಕ್ಕೆ ಅಥವಾ ಪ್ಲೇಟ್ ಹರ್ಲಿಕ್ಕೆ ಹೋಗ್ತೀವಿ ನಾವು. ಎಲ್ಲ ಕೆಲಸನೂ ಮಾಡ್ತೀರಿ? ಹೌದು. ಮೊದಲೇ ಉಳ್ಳಾಗಡ್ಡಿ ಮಾಡ್ತೀವಿ ನಾವು, ಭಾಳ ಉಳ್ಳಾಗಡ್ಡಿ ಮಾಡ್ತೀವಿ. ಆಮೇಲೆ ತರಕಾರಿನ ರಾಶಿ ಮಾಡ್ತೀವಿ. ಹೌದಾ? ಗೆಣಸು ಹಾಂ, ಭಾಳ ಮಾಡ್ತೀವಿ. ಈಗ ಈ ಊರಿಗೆ ಬಂದದ್ದೇ ಮಾಡೋದಿಲ್ಲ. ಯಾವ ಆಗಿತ್ತು ಹಾಗಾದ್ರೆ ನಿಮ್ಮದು? ಅಳವೆ ಕೊಡಿ. ಓ, ಶೇಂಗಾ ಎಲ್ಲ ಮಾಡ್ತಿದ್ರಿ? ಹಾಂ, ಶೇಂಗಾ ಮಾಡ್ತೀವಿ. ಇಲ್ಲಿ ಏನು ಮಾಡಿದ್ರು ಹಂದಿ ಕಾಟದಲ್ಲಿ, ಹಂದಿಯಿಂದ ಬಚಾವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಇವರು ಹಂದಿ ಹಂದಿ ಅಂತ ಹೇಳ್ತಾ ಇದ್ದಾರೆ. ನಮ್ಮನೆ ತೋಟದಂಗೆ ಹಂದಿ ಭಾಳ ಲಕ್ಷಣ ಮಾಡ್ತದೆ. ಹೌದು. ಅದಕ್ಕಾಗಿ ಒಂದು ಎಕರೆ 1.5 ಲೆಕ್ಕ ಗದ್ದೆ ಇತ್ತು. ಈಗ ಮಾಡೋದೇ ಇಲ್ಲ ನಾವು ಈ ಹಂದಿ ಕಾಟದಲ್ಲಿ. ಏನಾದರೂ ಇದು ಕೊಡೋದಿದ್ರೆ ಕೊಡ್ರಿ. ಹಾಂ, ಪರಿಹಾರ. ಜಮೀನು ಎಲ್ಲ ನೀರಲ್ಲೇ ಮುಳುಗಡೆ, ಹಕ್ಕಿ ಕಾಟ, ಆಮೇಲೆ ನವಿಲು, ಹಂದಿಯಿಂದ ಬಚಾವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಇವರು ಹಂದಿ ಹಂದಿ ಅಂತ ಹೇಳ್ತಾ ಇದ್ದಾರೆ. ನಮ್ಮನೆ ತೋಟದಂಗೆ ಹಂದಿ ಭಾಳ ಲಕ್ಷಣ ಮಾಡ್ತದೆ. ಹೌದು. ಅದಕ್ಕಾಗಿ ಒಂದು ಎಕರೆ 1.5 ಲೆಕ್ಕ ಗದ್ದೆ ಇತ್ತು. ಈಗ ಮಾಡೋದೇ ಇಲ್ಲ ನಾವು ಈ ಹಂದಿ ಕಾಟದಲ್ಲಿ. ಏನಾದರೂ ಇದು ಕೊಡೋದಿದ್ರೆ ಕೊಡ್ರಿ. ಹಾಂ, ಪರಿಹಾರ. ಜಮೀನು ಎಲ್ಲ ನೀರಲ್ಲೇ ಮುಳುಗಡೆ, ಹಕ್ಕಿ ಕಾಟ, ಆಮೇಲೆ ನವಿಲು. ದುಡ್ಡಿದ್ರೆ ಮಾತ್ರ ಮಕ್ಕಳು ನೋಡ್ತಾರೆ, ಇಲ್ಲಾಂದ್ರೆ ಕ್ಯಾತು. ನಾನು ನನ್ನ ಹೆಂಡತಿ ಅಷ್ಟೇ. ಹೌದು, ವಯಸ್ಸಾದವರಿಗೆಲ್ಲ ಕಷ್ಟ, ದುಡ್ಡಿಲ್ಲ. ನಮ್ಮ ಜೀವನ ಅಂತೂ ಹಾಗೆ. ಎಲ್ಲರ ಜೀವನನೂ ಅಷ್ಟೇ. ನೋಡಿ, ಆಗಿನ ಕಾಲದಲ್ಲೆಲ್ಲ ಸಂಗೀತ ಕ್ಲಾಸು ಎಲ್ಲ ಏನೂ ಇಲ್ಲಿ ಆಗಿತ್ತು. ಆದರೂ ಅವೇ ಕಲಿತು ಎಷ್ಟು ಚಂದ ಮಾಡಿ ರಾಗಬದ್ಧವಾಗಿ ಹಾಡ್ತಾವೆ. ಸರಿಗಮಪ ಶೋಗೆಲ್ಲ ಹೋದರೆ ಗ್ಯಾರಂಟಿ ಇವೇ ಗೆದ್ದು ಬರೋದೇ. ಮತ್ತೆ ಎಲ್ಲರದ್ದು ಆ ಧ್ವನಿನೂ ಅಷ್ಟೇ ಚಂದ ಇದ್ದು. ಹಾಗೆ 2 ಗಂಟೆ ಆಯ್ತು, ಊಟ ಟೈಮ್ ಆಯ್ತು. ಅವಕ್ಕೆ ಮನೆಗೆ ಹೋಗಲೇ ಟೈಮ್ ಆಯ್ತು ಹೇಳಿ ಮನೆಗೆ ಹೊರಟ. ಮನೆಗೆ ಬಂದು ಕೈಕಾಲೆಲ್ಲ ತೊಳೆದ. ವಿಡಿಯೋ ನೋಡಿದವಕ್ಕೆಲ್ಲಕ್ಕೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೆ ಅಕ್ಕ. ಧನ್ಯವಾದಗಳು.